2 ತಿಂಗಳಿಂದ ಯುದ್ಧ ಆಗಿಲ್ಲ, ಇನ್ನೇನು ಯುದ್ಧ ಆಗಲ್ಲ ಬಿಡಿ, ಮುಂದುವರಿಯಲ್ಲ ಅನ್ನುವಂಥ ಮಾತುಗಳೇ ಕೇಳಿಬರ್ತಾ ಇತ್ತು. ಎಲ್ಲ ರಾಷ್ಟ್ರಗಳು ನಿಟ್ಟುಸಿರು ಬಿಟ್ಟಿದ್ವು. ಆದರೆ ಇದ್ದಕ್ಕಿದ್ದಂಗೆ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡ್ತು. ಎಂಥ ದಾಳಿ, ಭೀಕರವಾದಂಥ ದಾಳಿ. ಜೊತೆಗೆ ನೋಡಿದ್ರೆ ಗಾಜಾ ಪಟ್ಟಿ ಮೇಲೆ ಈಗಾಗಲೇ ಇಸ್ರೇಲ್ ಕೆಂಗಣ್ಣು ಇದ್ದೇ ಇದೆ. ತಲ್ ಅಲ್ ಹವಾ ಪ್ರದೇಶದಲ್ಲಿ ಕ್ಷಿಪಣಿ ದಾಳಿಯನ್ನು ನಡೆಸಲಾಗಿದೆ. ಹೆಲಿಕಾಪ್ಟರ್ ಮುಖಾಂತರ ಇಸ್ರೇಲ್ ಕ್ಷಿಪಣಿ ದಾಳಿ ನಡೆಸಿದೆಯಂತೆ. ಅದರಲ್ಲೂ ವಸತಿ ಪ್ರದೇಶವನ್ನು ಗುರಿಯಾಗಿಸಿಕೊಂಡು ಮಾಡಿದಂಥ ದಾಳಿ. ಯಾಕಂದರೆ ದಕ್ಷಿಣ ಲೆಬನಾನ್ನಲ್ಲೇ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದು. ಇವರೆಲ್ಲರಿಗೂ ಬೆಂಬಲ ಅಂತಂದರೆ ಅದು ಇರಾನ್ದು. ಲೆಬನಾನ್ನ ಟೈರ್ ನಗರದ ಮೇಲೆ ರೆಡ್ ಕ್ರಾಸ್ ಸಂಸ್ಥೆ ಬಳಿ ಇದ್ದಂಥ ಕಾರು. ಇನ್ನು ಇದೆಲ್ಲದರ ಜೊತೆಗೆ ನೋಡಿ, ಲೆಬನಾನ್ಗೆ ವಾರ್ನಿಂಗ್ ಮಾಡೇ ಮಾಡ್ತು ನಿಮ್ಮಲ್ಲಿರುವಂಥ ಹಿಜ್ಬುಲ್ಲಾಗಳನ್ನು ಆಚೆ ಹಾಕಿ ಅವ್ರೇನಾದರೂ ನಮ್ಮ ಕಡೆಗೆ ಏನಾದರೂ ಗುಂಡು ಹೊಡೆದ್ರೆ ನಾವು ಬಿಡಲ್ಲ ಅನ್ನುವಂಥ ಮಾತನ್ನು ಹೇಳ್ತು. ಇದೆಲ್ಲ ಆದಮೇಲೂ ಕೂಡ ಅವರು ನಿರಂತರವಾಗಿ ಮುಂದುವರಿಸಿದರು. ಇನ್ನು ಇವರು ಅವ್ರ ವಿರುದ್ಧ ತಿರುಗಿ ಬಿದ್ದರು. ಎಷ್ಟರ ಮಟ್ಟಿಗೆ, ಇನ್ನು ಇಸ್ರೇಲ್ಗೆ ಲೆಬನಾನ್ ಜನರು ಪತ್ರ ಬರೆದಿದ್ದಾರೆ. ನಾವು ಕ್ರಿಶ್ಚಿಯನ್ರು, ನೀವು ದಯವಿಟ್ಟು ನಮ್ಮ ಮನೆಯನ್ನು ನಾಶಪಡಿಸಬೇಡಿ. ಇಸ್ರೇಲ್ ಪ್ರಧಾನಿ ಇರಾನ್ಗೆ ಖಡಕ್ ಸಂದೇಶ ರವಾನಿಸಿದ್ದಾರೆ. ನೀವೇನಾದರೂ ದಾಳಿ ಮಾಡಿದರೆ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನಿರಲ್ಲ, ದಾಳಿ ಮಾಡಿ ನೋಡಿ, ಬಲವಾಗಿ ಪ್ರತಿಕ್ರಿಯೆ ಕೊಡ್ತೀವಿ. ಇದು ಬೆಂಜಮಿನ್ ನೇತನ್ಯಾಹು ರವಾನಿಸಿರುವಂಥ ಖಡಕ್ ಸಂದೇಶ. ಇವ್ರ ಶಕ್ತಿ ಸಾಮರ್ಥ್ಯ ನೋಡಿ. ಹಿಂಗೆ ಮಾಡ್ತಾ ಇರಿ, ಇದೇ ರೀತಿ ನೀವು ಮಾಡ್ತಾ ಇದ್ರೆ ಏಕಾಂಗಿಯಾಗಿಬಿಡ್ತೀರಿ. ಇದು ಟ್ರಂಪ್ ರವಾನಿಸಿರುವಂಥ ಎಚ್ಚರಿಕೆಯ ಸಂದೇಶ ಇಸ್ರೇಲ್ಗೆ. ನೀವೊಬ್ಬರೇ ಹೋರಾಟ ಮಾಡಬೇಕಾಗುತ್ತೆ, ಹುಷಾರಾಗಿರಿ. ಯಾವಾಗ ಈ ಯುದ್ಧ ನಿಲ್ತಾ ಇಲ್ವಲ್ಲ, ಮೇಲಿಂದ ಮೇಲೆ ಕ್ಷಿಪಣಿ ದಾಳಿಗಳನ್ನು ಮಾಡ್ತಾನೇ ಇದೆಯಲ್ಲ ಇಸ್ರೇಲ್, ಈಗ ಟ್ರಂಪ್ ಕಿಡಿಕಾರಿದ್ದಾರೆ. ಇರಾನ್ ಜೊತೆಗೆ ಸುಮ್ಮನೆ ಏನಾದರೂ ಯುದ್ಧ ಮಾಡಿದ್ರೆ ಹುಷಾರ್, ಒಬ್ಬಂಟಿ ಆಗಿಬಿಡ್ತೀರಿ, ಏಕಾಂಗಿ ಆಗ್ತೀರಿ. ಏಕಾಂಗಿಯಾಗಿ ನೀವು ಹೋರಾಟ ಮಾಡಬೇಕಾಗತ್ತೆ, ಹುಷಾರಾಗಿರಿ ಅಂದಿದ್ದಾರೆ ಟ್ರಂಪ್. ಮತ್ತೆ ಯುದ್ಧ ಶುರುವಾಯಿತು. ಮತ್ತೆ ಯುದ್ಧ ಶುರು ಆದಮೇಲೆ ನಾವು ಯಾರ್ಯಾರು ಡಿಪೆಂಡ್ ಆಗಿದ್ದೀವಿ ಅಲ್ಲಿ 80% ನಾವು ಡಿಪೆಂಡ್ ಆಗಿರುವಂಥದ್ದು ಬೇರೆ ರಾಷ್ಟ್ರದ ಮೇಲೆ, ಈ ತೈಲದ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಈಗ ನೋಡಿ ಮೆಲ್ಲಗೆ ಏರ್ತಾ ಇದೆ. ಬ್ರೆಂಟ್ ಕ್ರೂಡ್ ಆಯಿಲ್ 13 ಸೆಂಟ್ಸ್ ಜಾಸ್ತಿಯಾಗಿದೆ, ಅಂದರೆ $0.14. ನೋಡ್ತಾ ಇದ್ದೀವಿ ನಾವು ಏನಾಗ್ತಾ ಇದೆ ಅಂತ. ಪಕ್ಕದಲ್ಲಿ ಗಾಜಾ ಪಟ್ಟಿ, ಮೊದಲೇ ಸ್ಮಶಾನ, ಆ ಸ್ಮಶಾನವನ್ನು ಇನ್ನಷ್ಟು ಸ್ಮಶಾನ ಮಾಡಬೇಕು ಅಂತ ಇಸ್ರೇಲ್ ಶುರುವಾಗಿದೆ. ಇಸ್ರೇಲ್ದು ಒಂಥರ ವಿಚಿತ್ರವಾದಂಥ ಶಕ್ತಿ. ಹರೀಶ್ ಏನು ಅಂತಂದ್ರೆ ಏಕಕಾಲಕ್ಕೆ 3 ರಾಷ್ಟ್ರಗಳ ಮೇಲೆ ಯುದ್ಧ ಮಾಡುತ್ತೆ, ಭಾಳ ಆಶ್ಚರ್ಯ. ಪಕ್ಕದಲ್ಲಿ ಲೆಬನಾನ್ನ ದಕ್ಷಿಣ ಭಾಗವನ್ನು ಈಗಾಗಲೇ ಸ್ಮಶಾನ ಮಾಡ್ತಾ ಇದೆ. ಅವರು ಕೂಡ ಸುಮ್ಮನಿಲ್ಲ. ಈ ಇರಾನ್ನ ಬೆಂಬಲದಿಂದ ಒಂದಲ್ಲ ಒಂದು ಸಂದರ್ಭದಲ್ಲಿ ದಾಳಿ ಮಾಡ್ತಾರೆ. ದಾಳಿ ಮಾಡೋದಂಥ ಸಂದರ್ಭದಲ್ಲಿ ಇದು ಕೂಡ ಸುಮ್ಮನೆ ಇರಲ್ಲ. ಅದೊಂದು ಕಡೆಗೆ, ಮತ್ತೊಂದು ಕಡೆಗೆ ಇರಾನ್ ಮೇಲೂ ಕೂಡ ದಾಳಿ ಮಾಡ್ತಾ ಇದೆ. ಅಮೆರಿಕದ ಅಧ್ಯಕ್ಷರು ಏನು ಹೇಳಿದ್ರು, ಏನು ವಾರ್ನಿಂಗ್ ಮಾಡಿದ್ರು ಕೂಡ ಒಬ್ಬಂಟಿ ಆಗ್ತೀರಿ, ಹುಷಾರಾಗಿರಿ, ಏನು ಹೇಳಿದ್ರು ಕೂಡ ಯಾರ ಮಾತನ್ನು ಕೂಡ ಕೇಳುವಂಥ ಸ್ಥಿತಿನಲ್ಲಿ ಇಸ್ರೇಲ್ ಇಲ್ಲ. ಇದರ ಪರಿಣಾಮ ನೋಡಿ ನಮ್ಮೆಲ್ಲರ ಮೇಲೆ ಆಗ್ತಾ ಇದೆ. ಭಾರತದ ಮೇಲೆ ಅದರ ಪರಿಣಾಮ ವಿಶೇಷವಾಗಿ ಆಗುತ್ತೆ. ಏನಂತೀರಿ? ಹೌದು ರಂಗನಾಥ್, ಗಾಜಾ ಮೇಲೆ ದಾಳಿ ಮಾಡಲಿಕ್ಕೆ ಇಸ್ರೇಲ್ಗೆ ಏನು ಉಳಿದಿಲ್ಲ. ಅಂದರೆ ಗಾಜಾದಲ್ಲಿ ಎಲ್ಲವೂ ಸರ್ವನಾಶ ಆಗೋಗಿದೆ. ಕಳೆದ ವರ್ಷ ನಿರಂತರವಾದಂತಹ ದಾಳಿಯನ್ನು ಗಾಜಾದಲ್ಲಿ ಮಾಡಿತ್ತು. ಲಕ್ಷಾಂತರ ಜನರು ಅಲ್ಲಿ ಸಾವನ್ನಪ್ಪಿದ್ದಾರೆ. ಮತ್ತು ಅಲ್ಲಿರ್ತಕ್ಕಂಥ ಬಂಡುಕೋರರೇನಿದ್ದಾರೆ ಅವರು ಎಲ್ಲರೂ ಕೂಡ ಅಲ್ಲಿ ಹತರಾಗಿರುವಂಥದ್ದು. ಅವರ ವ್ಯವಸ್ಥೆಯನ್ನೇ ಸಂಪೂರ್ಣವಾಗಿ ಇಸ್ರೇಲ್ ಬುಡ ಮೇಲೂ ಮಾಡಿದೆ. ಆದರೂ ಕೂಡ ನಿನ್ನೆ ದಾಳಿಯನ್ನು ಮತ್ತೆ ಮುಂದುವರಿಸಿರುವಂತಹದ್ದು. ಎಲ್ಲೆಲ್ಲಿ ಸಂಶಯ ಬರುತ್ತೆ, ನಮ್ಮ ಮೇಲೆ ಇವರು ಭವಿಷ್ಯದಲ್ಲಿ ದಾಳಿ ಮಾಡಬಹುದು ಅನ್ನುವಂಥ ಸಂಶಯ ಎಲ್ಲಿ ಇಸ್ರೇಲ್ಗೆ ಬರುತ್ತೆ, ಅಲ್ಲೆಲ್ಲ ಕೂಡ ದಾಳಿ ಮಾಡುತ್ತೆ. ಈಗ ಲೆಬನಾನ್ ಮೇಲೂ ಕೂಡ ದಾಳಿಯನ್ನು ಅದೇ ರೀತಿಯಾಗಿ ಇಸ್ರೇಲ್ ಮಾಡ್ತಾ ಇರುವಂತಹದ್ದು. ಬಹುಮುಖ್ಯವಾಗಿ ಬೈರುತ್ ನಗರವನ್ನು ಇದುವರೆಗೆ ಹೆಚ್ಚಿನ ರೀತಿಯಾಗಿ ಟಾರ್ಗೆಟ್ ಮಾಡಿರಲಿಲ್ಲ. ಕಳೆದ 60 ದಿವಸಗಳ ಕದನ ವಿರಾಮದಲ್ಲಿ ಲೆಬನಾನ್ನ ಬೇರೆ ಬೇರೆ ಪ್ರದೇಶಗಳ ಮೇಲೆ ಇಸ್ರೇಲ್ ದಾಳಿಯನ್ನು ಮಾಡ್ತಾ ಇತ್ತು. ಆದರೆ ಹೌತಿಸ್ಗಳು ಪ್ರಮುಖವಾಗಿರ್ತಕ್ಕಂಥ ದಕ್ಷಿಣ ಲೆಬನಾನ್ನ ಈ ಪ್ರದೇಶದ ಮೇಲೆ ಹೆಚ್ಚು ದಾಳಿಯನ್ನು ಮಾಡಿರಲಿಲ್ಲ.
ಈಗ ಇಸ್ರೇಲ್ ನೇರವಾಗಿ ಬೈರುತ್ ನಗರದ ಮೇಲೆ ದಾಳಿಯನ್ನ ಮಾಡಿರುವಂತಹದ್ದು. ಇದು ಬೈರುತ್ ನಗರದ ಮೇಲೆ ದಾಳಿಯನ್ನೇನು ಇಸ್ರೇಲ್ ಮಾಡ್ತು, ಇರಾನ್ ಅಂದ್ಕೊಳ್ತು ಇದು ನನ್ನ ಮೇಲೆ ಆದಂತಹ ದಾಳಿ ಅನ್ನುವಂಥದ್ದು. ಏಕೆಂದ್ರೆ ಹೌತಿಸ್ ವ್ಯವಸ್ಥೆ ಇರುವಂತಹದ್ದೇ ಬೈರುತ್ನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ. ಹಾಗಾಗಿ ಇರಾನ್ ಸೆಟೆದು ನಿಲ್ತು. ಹಾಗಾಗಿ ಪ್ರತೀಕಾರದ ದಾಳಿಯನ್ನ ಇಸ್ರೇಲ್ ಮೇಲೆ ಮಾಡಿರುವಂತಹದ್ದು. ಈಗ ಸದ್ಯಕ್ಕೆ ಇಸ್ರೇಲ್ ಹಾಗೂ ಇರಾನ್ ನಡುವೆ ಯಾವುದೇ ರೀತಿಯಂತ ನೇರ ದಾಳಿ ಇಲ್ಲ. ನಿನ್ನೆ ರಾತ್ರಿಯಿಂದ ಯಾವುದೇ ರೀತಿಯಂತ ದಾಳಿ ಆಗಿಲ್ಲ. ಅಮೆರಿಕ ಕೂಡ ಮನವಿ ಮಾಡಿಕೊಂಡಿದೆ ಇಸ್ರೇಲ್ಗೆ ಯಾವುದೇ ಕಾರಣಕ್ಕೂ ಇರಾನ್ ಮೇಲೆ ಪ್ರತೀಕಾರದ ದಾಳಿಯನ್ನು ತೀರಿಸ್ಕೊಳ್ಬಾರ್ದು ಅಂತ. ಆದರೂ ಕೂಡ ಇಸ್ರೇಲ್ ತನ್ನ ಯುದ್ಧ ವಿಮಾನಗಳ ಮೂಲಕ ದಾಳಿಯನ್ನು ಮಾಡಿ ಪ್ರಮುಖವಾಗಿ ಕ್ಷಿಪಣಿ ಉತ್ಪಾದನಾ ಘಟಕ ಏನಿದೆ ಅವುಗಳನ್ನು ಟಾರ್ಗೆಟ್ ಮಾಡಿದೆ ಇರಾನ್ನಲ್ಲಿ ಇರ್ತಕ್ಕಂಥದ್ದನ್ನು. ಜೊತೆಗೆ ಕ್ಷಿಪಣಿ ಲಾಂಚಿಂಗ್ ಪ್ಯಾಡ್ಗಳೇನಿದ್ದಾವೆ ಇವನ್ನು ಕೂಡ ಟಾರ್ಗೆಟ್ ಮಾಡಿರುವಂತಹದ್ದು. ಈಗ ಇಸ್ರೇಲ್ ಅಮೆರಿಕಕ್ಕೆ ಹೇಳಿದೆ, ಈಗ ಸದ್ಯಕ್ಕೆ ಇರಾನ್ ನಮ್ಮ ವಿರುದ್ಧ ಹೋರಾಡುವಂತಹ ಸ್ಥಿತಿಯಲ್ಲಿಲ್ಲ, ನಾವು ವ್ಯವಸ್ಥೆಯನ್ನು ಸಂಪೂರ್ಣ ಮಟ್ಟ ಹಾಕಿದ್ದೇವೆ ಅನ್ನುವಂಥದ್ದನ್ನು ಇಸ್ರೇಲ್ ಹೇಳ್ತಾ ಇದೆ. ಆದರೂ ಕೂಡ ಇರಾನ್ ಹೇಳ್ತಾ ಇದೆ, ಆ ಕಡೆಯಿಂದ ಇಸ್ರೇಲ್ ಕಡೆಯಿಂದ ಇನ್ನೇನಾದರೂ ಒಂದೇ ಒಂದು ದಾಳಿ ನಡೆದರೂ ಕೂಡ ನಮ್ಮಲ್ಲಿ ಸಾಕಷ್ಟು ವ್ಯವಸ್ಥೆ ಇದೆ, ನಾವು ಪರ್ಯಾಯ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ, ನಾವು ಕೂಡ ಪ್ರತಿ ದಾಳಿಯನ್ನು ನಡೆಸ್ತೀವಿ ಅನ್ನುವಂಥದ್ದನ್ನು ಇರಾನ್ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಇರಾನ್ ಒಪ್ಕೊಂಡಿದೆ, ನಾವು ಯಾವುದೇ ರೀತಿಯ ದಾಳಿಯನ್ನು ಇಸ್ರೇಲ್ ಮೇಲೆ ಮಾಡೋದಿಲ್ಲ ಅಂತ. ಆದರೆ ಇಸ್ರೇಲ್ ಇರಾನ್ ಮೇಲೂ ಕೂಡ ಈಗ ದಾಳಿಯನ್ನು ಮಾಡ್ತಿಲ್ಲ. ಈಗ ನೇರವಾಗಿ ಲೆಬನಾನ್ ಮತ್ತೆ ಗಾಜಾ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಈ ಕಡೆ ಹೌತೀಸ್ ಯೆಮೆನ್ ನಲ್ಲಿ ಇರ್ತಕ್ಕಂಥ ಹೌತೀಸ್ಗಳು ಕೂಡ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡ್ತಾ ಇರುವಂತಹದ್ದು. ಅಮೆರಿಕ ಕೂಡ ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ, ಮತ್ತೆ ಇಸ್ರೇಲ್ಗೆ ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇದೆ. ಈ ಯುದ್ಧ ಇದೇ ರೀತಿಯಾಗಿ ಮುಂದುವರೆದ್ರೆ ಇದರ ಭೀಕರ ಪರಿಣಾಮ ಇಡೀ ವಿಶ್ವದ ಮೇಲೆ ಆಗುತ್ತೆ ಅನ್ನುವಂತ ಎಚ್ಚರಿಕೆ ಕೂಡ ಅಮೆರಿಕಕ್ಕೆ ಇರುವಂತಹದ್ದು. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಒಂದು ಕಡೆಗೆ ಹೌತಿ ಮೇಲ್ ದಾಳಿ, ಇನ್ನೊಂದು ಕಡೆಗೆ ಹಿಜ್ಬುಲ್ಲಾಗಳ ಮೇಲೆ ದಾಳಿ, ಇನ್ನೊಂದು ಕಡೆಗೆ ನೇರವಾಗಿ ಇರಾನ್ ಮೇಲೆ ದಾಳಿ. ಒಂದಾ ಎರಡಾ ದಾಳಿಗಳು, ಅದರ ಪರಿಣಾಮ ನೋಡಿ ಇಡೀ ವಿಶ್ವ ಅದರ ಪರಿಣಾಮವನ್ನು ನೋಡ್ತಾ ಇದೆ.